ಬಮೂಲ್ ವತಿಯಿಂದ ರೈತರಿಗೆ ಅನುಕೂಲವಾಗಲೆಂದು ರಿಯಾಯಿತಿ ದರದಲ್ಲಿ ಹಾಲು ಕರೆಯುವ ಯಂತ್ರ ವಿತರಿಸಲಾಗ್ತಾ ಇದೆ ಅಂತ ಬಮೂಲ್ ನಿರ್ದೇಶಕ ಎಚ್ಎನ್ ಅಶೋಕ್ ಅವರು ತಿಳಿಸಿದರು. ಪಟ್ಟಣದ ಹೊಸಪೇಟೆಯ ಬಳಿಯ ಕ್ಷೀರ ಭವನದಲ್ಲಿ ರೈತರಿಗೆ ಹಾಲು ಕರೆಯುವ ಯಂತ್ರ ಮತ್ತು ಮೇವಿನ ಬೀಜ ವಿತರಿಸಿದ ಎನ್ಎಚ್ ಅಶೋಕ್ ಮಾತನಾಡಿ, ರೈತರು ನಿಗದಿತ ಸಮಯದಲ್ಲಿ ಡೇರಿಗೆ ಹಾಲು ಸರಬರಾಜು ಮಾಡಲು ಸಾಧ್ಯವಾಗ್ತಾ ಇಲ್ಲ. ರೈತರಿಗೆ ಅನುಕೂಲವಾಗಲೆಂದ ಬಮೂಲ್ ವತಿಯಿಂದ ರಿಯಾಯಿತಿ ದರದಲ್ಲಿ ಹಾಲು ಕರೆಯುವ ಯಂತ್ರ ಮತ್ತು ಉಚಿತವಾಗಿ ಮೇವಿನ ಬೀಜ ವಿತರಣೆ ಮಾಡಲಾಗ್ತಾ ಇದೆ. 40,000 ರೂಪಾಯಿ ಹಾಲು ಕರೆಯುವ ಯಂತ್ರಕ್ಕೆ ರೈತರು 18,000 ಪಾವತಿ ಮಾಡಿದರೆ ಇನ್ನುಳಿದ 22,000 ರುಗಳನ್ನು ಬಮೂಲ್ ಸಂಸ್ಥೆ ಕಟ್ತಾ ಇದ್ದು, ಹಾಲು ಕರೆಯುವ ಯಂತ್ರದಲ್ಲಿ ಜನರೇಟರ್ ಇಲ್ಲವೆಂದು ರೈತರು ತಿಳಿಸಿದ್ದು, ಮುಂದಿನ ದಿನಗಳಲ್ಲಿ ರೈತರೊಂದಿಗೆ ಸಮಾಲೋಚನೆ ಮಾಡಿ ಅವರ ಅವಶ್ಯಕತೆಗೆ ತಕ್ಕಂತೆ ಹಾಲು ಕರೆಯುವ ಯಂತ್ರ ಖರೀದಿಗೆ ಟೆಂಡರ್ ಅನ್ನು ಕರೆಯಲಾಗಿದೆ. ವಿಜೆಎನ್ಎಲ್ ಮೂಲಕ ರಸ್ತೆ ಅಭಿವೃದ್ಧಿ ಮತ್ತು ನೀರಿನ ವ್ಯವಸ್ಥೆಗೆ ಹೆಚ್ಚಿನ ಅನುದಾನ ಕೊಡುವ ಕೆಲಸ ಮಾಡಿರುವ ಡಿಕೆ ಸುರೇಶ್ ಅವರು ಅಧ್ಯಕ್ಷರಾದ ನಂತರ ಬಮೂಲ್ ಸಂಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ದು, 1 ಲೀಟರ್ ಹಾಲಿಗೆ 1 ರೂಪಾಯಿಯಂತೆ 60 ಕೋಟಿ ಹಣವನ್ನು ರೈತರಿಗೆ ನೀಡುವ ಕೆಲಸವನ್ನು ಮಾಡಿದ್ದಾರೆ. ಆಗಲಕೋಟೆ ಹ್ಯಾಂಡ್ ಪೋಸ್ಟ್ ಬಳಿಯ ಬಮೂಲ್ ವತಿಯಿಂದ ಪಶು ಆಹಾರ ಘಟಕ ಸ್ಥಾಪಿಸುವ ಉದ್ದೇಶವಿದ್ದು 25 ಎಕರೆ ಜಾಗ ಗುರುತಿಸಲಾಗಿದೆ ಅಂತ ತಿಳಿಸಿದರು. ಬನ್ನಿ ಸರ್, ಫಲಾನುಭವಿಗಳು ಯಾರು ಸರ್ ಬಂದಿರೋಂಥ ಕರ್ಕೊಡಿ ಸರ್. ಬನ್ನಿ ಅವರು ಬನ್ನಿ ಡಿಎಮ್ ಶಿವರಂಗಣ್ಣ ಜೋಗಿಪಳ್ಳ ಅವರ ಹಸುಗಳಿಂದ ಹಾಲನ್ನು ಕರೆಕ್ಕೆ ಯಾಂತ್ರಿಕವಾಗಿ ಇವತ್ತಿನವರೆಗೆ ನಾವು ಸಾಂಪ್ರದಾಯಿಕವಾಗಿ ಕೈಯಲ್ಲಿ ಹಾಲನ್ನು ಕರಿತಿದ್ದಂಥದ್ದು. ಆದರೆ ಯಾಂತ್ರಿಕವಾಗಿ ಇವತ್ತು ಎಲ್ಲರ ಮನೆಯಲ್ಲೂ 5-10 ಹಸುಗಳ ಹಾಲನ್ನು ಕರಾವು ಮಾಡಬೇಕಾಗಿರೋ ಕಾರಣದಿಂದ ಒಂದೊಂದು ಹಸು 5-5 ನಿಮಿಷ ಅಂತ ಅಂದ್ರೂ ಅರ್ಧ ಗಂಟೆ 1 ಗಂಟೆ ಬರೀ ಹಾಲು ಕರೀಲಿಕ್ಕೆ 2 ಗಂಟೆ ತಗೊಳ್ತದೆ. ಜೊತೆಗೆ ಆ ಊರಿನಲ್ಲಿರ್ತಕ್ಕಂಥ ಹಾಲಿನ ಡೈರಿ ಹಾಲನ್ನು ತುಂಬಿಕೊಂಡು ಹೋಗ್ತಕ್ಕಂಥ ವಾಹನ ಬರೋದ್ರೊಳಗೆ ಇದೆಲ್ಲ ಡೈರಿಗೆ ಸರಬರಾಜು ಮಾಡೋಂಥ ಅವಧಿ ಒಳಗೆ ಇವೆಲ್ಲವನ್ನು ಪೂರೈಕೆ ಮಾಡಲಿಕ್ಕಾಗಲ್ಲ ಅನ್ನೋಂಥ ಕಾರಣದಿಂದ ಬಮೂಲ್ನವರು ಕೂಡ ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿರ್ತಕ್ಕಂಥ ರೈತರಿಗೆ 40,000 ರೂಪಾಯಿ ಹಾಲು ಕರೆಯುವ ಯಂತ್ರವನ್ನು ರೈತ 18,000, ರೈತನ ಪರವಾಗಿ ಬಮೂಲು 22,000 ಹಾಕಿ ಒಟ್ಟಾರೆ 40,000 ರೂಪಾಯಿಗಳ ಯಂತ್ರವನ್ನು ರೈತರಿಗೆ ರಿಯಾಯಿತಿ ದರದಲ್ಲಿ ನೀಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ 2 ಜೋಳದ ತಳಿಗಳನ್ನು ಮಳೆಗಾಲ ಪ್ರಾರಂಭವಾಗಿರೋದ್ರಿಂದ 2 ಜೋಳದ ತಳಿಗಳನ್ನು ಉಚಿತವಾಗಿ ನಮ್ಮ ಬಮೂಲ್ ವತಿಯಿಂದ ಖರೀದಿ ಮಾಡಿ ಆಸಕ್ತ ರೈತರಿಗೆ ಫಲಾನುಭವಿಗಳಿಗೆ ಕೊಡ್ತಕ್ಕಂಥದ್ದು. ಒಂದು ಆಫ್ರಿಕನ್ ಟಾಲ್ ಮೇಯ್ಸ್ ಅಂತ, ಮತ್ತೊಂದು ಕೊರೋನೇಟೆಡ್ ಸೋರ್ಗಮ್ ಹೈಬ್ರಿಡ್ ಅಂತ. ಇವು ಆಫ್ರಿಕನ್ ಟಾಲ್